ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಮಾಡ್ತಿರೋ ವಿಚಾರ ಏನಪ್ಪ ಅಂತಂದ್ರೆ, ಈಗ ನಾವೆಲ್ಲ ಏನು ಯಾರಿಗೋ ಒಂದು ಲೊಕೇಶನ್ ಕಳಿಸ್ಬೇಕಂದ್ರು, ಅಡ್ರೆಸ್ ಹೇಳ್ಬೇಕು ಅಂತಂದ್ರೆ, ಯಾವ್ದೋ ಒಂದು ಡೆಲಿವರಿ ತಗೋಬೇಕು ಅಂತಂದ್ರೆ ನಾವೇನು ಅಡ್ರೆಸ್ ಫಿಲ್ ಮಾಡ್ತೀವಿ. ಅದರಲ್ಲಿ ಪಿನ್ ಕೋಡು, ಏರಿಯಾ ನೇಮು, ವಿಲೇಜ್ ನೇಮು, ತಾಲೂಕು, ಪೋಸ್ಟು ಇವೆಲ್ಲ ಮೆನ್ಷನ್ ಮಾಡ್ತೀವಲ್ಲ, ಅದನ್ನೆಲ್ಲ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ದಿರ ಎಲ್ಲ ಪಿನ್ ಕೋಡ್ಗಳಿಗೆ ಅಕ್ರಾಸ್ ಇಂಡಿಯಾ ಗುಡ್ ಬೈ ಹೇಳಿ ಒಂದು ಡಿಜಿ ಪಿನ್ ಅಂತ ಇಂಡಿಯನ್ ಪೋಸ್ಟ್ ಕಡೆಯಿಂದ ಒಂದು ಲಾಂಚ್ ಮಾಡಿದ್ದಾರೆ. ಡಿಜಿ ಪಿನ್ ಅಂತ ಒಂದು ಏನು 10 ಡಿಜಿಟ್ ಆಲ್ಫಾನ್ಯೂಮರಿಕ್ ನಂಬರ್ ಏನಿರುತ್ತೆ, ಸೊ ಅದನ್ನ ನಾವು ಎಂಟರ್ ಮಾಡಿದೀವಿ ಅಂತಂದ್ರೆ ಯಾವುದೇ ರೀತಿ ಏರಿಯಾ ನೇಮ್ ಆಗಿರ್ಬೋದು, ಲ್ಯಾಂಡ್ ಮಾರ್ಕು, ಅಡ್ರೆಸ್ಸು, ಪಿನ್ ಕೋಡ್ ಯಾವುದು ಕೊಡೋ ಅವಶ್ಯಕತೆ ಇರೋದಿಲ್ಲ. ಇದು 4M x 4M ಗ್ರಿಡ್ ಲೈನ್ ಅಕ್ರಾಸ್ ಇಂಡಿಯಾ ಇದು ಜನರೇಟ್ ಆಗಿರುತ್ತೆ. ಅಂಡ್ ಇದು ಯಾವ ತರ ವರ್ಕ್ ಆಗುತ್ತೆ, ನಮ್ದು ಡಿಜಿ ಪಿನ್ ಯಾವ ತರ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಮಗೆ ಪ್ರೆಸೆಂಟ್ ಇರತಕ್ಕಂಥ ಲೊಕೇಶನ್, ಅಡ್ರೆಸ್, ಪಿನ್ ಕೋಡ್ ಯಾವ ತರ ಸಿಸ್ಟಮ್ ಇದೆ, ಇದನ್ನೆಲ್ಲದಕ್ಕೂ ಗುಡ್ ಬೈ ಹೇಳಿ ಪ್ರಿಸೈಸ್ ಆಗಿ ಅಕ್ಯುರೇಟ್ ಆಗಿ ನಾವು ಯಾವ ಲೊಕೇಶನ್ ಇದ್ದೀವಿ ಅನ್ನೋದ್ರ ಬಗ್ಗೆ ಪಿನ್ ಪಾಯಿಂಟ್ ಆಗಿ ಅಡ್ರೆಸ್ ಅನ್ನು ಕೊಡುವಂಥದ್ದು ಒಂದು ಯುನಿಕ್ ಆಲ್ಫಾನ್ಯೂಮರಿಕ್ 10 ಡಿಜಿಟ್ ಒಂದು ಡಿಜಿ ಪಿನ್ ಅನ್ನೋದನ್ನ ಸರ್ವಿಸ್ ಅನ್ನು ಕೊಡಲಿಕ್ಕೆ ಸೊ ಇಂಡಿಯಾ ಪೋಸ್ಟ್ ಏನಿದೆ ಅಲ್ವಾ ಈಗ ಇಂಟ್ರೊಡ್ಯೂಸ್ ಮಾಡಿದೆ. ಅಂಡ್ ಇದು IIT ಹೈದರಾಬಾದ್ ಮತ್ತು ಇಸ್ರೋ ಅವರ ಸಾರಥ್ಯದಲ್ಲಿ ಅಂದ್ರೆ ಅವರ ಹೆಲ್ಪ್ ತಗೊಂಡು ಈ ತರ ಒಂದು ಯುನಿಕ್ 10 ಡಿಜಿಟ್ ಆಲ್ಫಾನ್ಯೂಮರಿಕ್ ನಂಬರ್ ಅನ್ನ ಎವ್ರಿ 4M x 4M ಗ್ರಿಡ್ ಅಕ್ರಾಸ್ ಇಂಡಿಯಾ ಒಂದು ಆಲ್ಫಾನ್ಯೂಮರಿಕ್ ನಂಬರ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಇದು ಎಷ್ಟು ಪ್ರಿಸೈಸ್ ಇರುತ್ತೆ ಅಂತಂದ್ರೆ, ನಮ್ದು ಏರಿಯಾ ಹೆಸರಾಗಿರ್ಬೋದು, ನಮ್ಮ ವಿಲೇಜ್ ಹೆಸರಾಗಿರ್ಬೋದು, ಅಥವಾ ನಮ್ಮ ಪೋಸ್ಟು ಅಥವಾ ತಾಲೂಕು, ಜಿಲ್ಲೆ ಅಥವಾ ಏನು ಲ್ಯಾಂಡ್ ಮಾರ್ಕು, ನಿಯರ್ ಬೈ ಲೊಕೇಶನ್ ಇದು ಯಾವ್ದನ್ನು ಮೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಡೈರೆಕ್ಟ್ ಆಗಿ ನಮ್ಮ ಪ್ರಿಸೈಸ್ ಆಗಿರುತ್ತೆ, ನಾವು ಯಾವ ಲೊಕೇಶನ್ ಅಲ್ಲಿ ಏನು ಈ ಡಿಜಿ ಪಿನ್ ನಾವು ಜನರೇಟ್ ಮಾಡಿಕೊಟ್ಟಿರ್ತೇವೆ ಅದು ಎಕ್ಸಾಕ್ಟ್ ಆಗಿ ಅಲ್ಲಿಗೆ ಕರ್ಕೊಬರೋ ಅಷ್ಟು ಅಕ್ಯುರೇಟ್ ಆಗಿರುತ್ತೆ. ಅಂಡ್ ಇದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ನೋಡೋದಾದ್ರೆ, ಇದು ನಮ್ದು ಡಿಜಿಪಿನ್ ಏನ್ ನಮ್ಮ ಏರಿಯಾ ಡಿಜಿಪಿನ್ ಯಾವ ತರ ಇದೆ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ, ಗೂಗಲ್ ಅಲ್ಲಿ ನಮ್ಮ ಏನ್ ಇಂಡಿಯನ್ ಅಫಿಷಿಯಲ್ ವೆಬ್ಸೈಟ್ ಇದೆ ಅಥವಾ ಗೂಗಲ್ ಅಲ್ಲಿ ನೋ ಯುವರ್ ಡಿಜಿಪಿನ್ ಅಂತ ನೀವು ಸರ್ಚ್ ಮಾಡಿದ್ರೆ ಅಂತಂದ್ರೆ, ಸೊ ಅದು ಅಫಿಷಿಯಲ್ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ನೀವು ಫಸ್ಟ್ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ನಾವಿಗೇಷನ್ಸ್ ಆಮೇಲೆ ತೋರಿಸ್ಕೊಡ್ತೀನಿ ನಿಮಗೆ. ಅಂಡ್ ಅಲ್ಲಿ ನೀವು ಲೊಕೇಶನ್ ಪರ್ಮಿಷನ್ ಅನ್ನ ಕೊಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ಲೊಕೇಶನ್ ಪರ್ಮಿಷನ್ ತಗೊಂಡಿದ್ರ ಅಂತಂದ್ರೆ, ಸೊ ನಿಮ್ಮ ಏರಿಯಾ ಏನ್ ಲೊಕೇಶನ್ ತಗೊಂಡು ಅದು ಅಕ್ಸೆಸ್ ಮಾಡಿ ಅಂಡ್ ನಿಮ್ಮ ಏರಿಯಾಗೆ ನಿಮ್ಮ ಪ್ರಿಸೈಸ್ ಆಗಿರ್ತಕ್ಕಂಥ ಪಿನ್ ಪಾಯಿಂಟ್ ಅಷ್ಟು ಆಕ್ಯುರೇಟ್ ಇರತಕ್ಕಂಥ ಒಂದು ಯುನಿಕ್ ಡಿಜಿ ಪಿನ್ ಅನ್ನ ಜನರೇಟ್ ಮಾಡಿ ತೋರಿಸುತ್ತೆ. ಸೊ ಆ ಡಿಜಿ ಪಿನ್ ಯೂಸ್ ಮಾಡ್ಕೊಂಡು ನೀವು ಗೂಗಲ್ ಮ್ಯಾಪ್ ಅಲ್ಲೂ ನೋಡ್ಕೋಬಹುದು ನಿಮ್ಮ ಲೊಕೇಶನ್ ಯಾವ್ದಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ಆ ಡಿಜಿ ಪಿನ್ ಆಲ್ಫಾನ್ಯೂಮರಿಕ್ 10 ಡಿಜಿಟ್ ಏನಿರುತ್ತೆ ಅದನ್ನ ನೀವು ಶೇರ್ ಮಾಡಿದಿರಾ ಅಂತಂದ್ರೆ ಸಾಕು. ಸೊ ಯಾರು ನಿಮ್ಗೆ ಡೆಲಿವರಿ ಕೊಡಬೇಕು ಅಥವಾ ಯಾರು ಈ ಅಡ್ರೆಸ್ ರೀಚ್ ಆಗಬೇಕು ಅಂತ ಇರ್ತಾರೆ ಅವರು ಅಕ್ಯುರೇಟ್ ಆಗಿ ನಿಮ್ಮ ಇರ್ತಕ್ಕಂಥ ಪ್ರಿಸೈಸ್ ಲೊಕೇಶನ್ಗೆ ಬಂದು ತಲುಪ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇದನ್ನ ಕೊಟ್ಟಿದೀವಿ ಅಂತಂದ್ರೆ ಯಾವುದೇ ಅಡ್ರೆಸ್, ಊರು, ಲೊಕೇಶನ್ ಅಥವಾ ಮನೆ ನಂಬರು ಅದೇನು ಕೊಡೋದ್ರ ಅವಶ್ಯಕತೆ ಇರೋದಿಲ್ಲ. ಅಂಡ್ ಇದರಿಂದ ಏನಾಗುತ್ತೆ ಅಂದ್ರೆ ರಿಮೋಟ್ ಏರಿಯಾಗಳಲ್ಲಿ ಈಸಿಯಾಗಿ ರೀಚ್ ಆಗ್ಬೋದಾಗಿರುತ್ತೆ. ಅದಲ್ಲದೆ ಎಸೆನ್ಷಿಯಲ್ ಸರ್ವಿಸಸ್ ಅಥವಾ ಫೈರ್ ಆಗಿರ್ಬೋದು ಅಥವಾ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಸರ್ವಿಸಸ್ ಆಗಿರ್ಬೋದು ಇಂಥ ನೀಡ್ ಇರಬೇಕಾದ್ರೆ ಇದೊಂದು ಯುನಿಕ್ ಕೋಡ್ ಅನ್ನು ನಾವು ಶೇರ್ ಮಾಡಿದೀವಿ ಅಂತಂದ್ರೆ ಎಕ್ಸಾಕ್ಟ್ ಲೊಕೇಶನ್ಗಳನ್ನ ಅವ್ರು ಈಸಿಯಾಗಿ ತಲುಪುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ, ಈಸಿಯಾಗಿ ತಲುಪ್ತಾರೆ. ಅಂಡ್ ಈಗೇನು ಫಾರೆಸ್ಟ್ ಲೊಕೇಶನ್ಸ್, ರಿಮೋಟ್ ಲೊಕೇಶನ್ಸ್ಗಳು ಏನಿರ್ತಾವಲ್ಲ ಗುಡ್ಡಗಾಡು ಜನ ಅಲ್ಲಿ ಕೂಡ ಇದು ಅಕ್ರಾಸ್ ಇಂಡಿಯಾ ಎಲ್ಲ ಕಡೆನೂ ಇದು ವರ್ಕ್ ಆಗುತ್ತೆ. ಅಂಡ್ ಇದನ್ನ ಏನಕ್ಕೆ ಸಿಸ್ಟಮ್ ತಂದಿರ ಅಂತಂದ್ರೆ, ಈಗೇನ್ ಬಿಫೋರ್ ಪಿನ್ ಕೋಡ್ ಅನ್ನ ನಾವು ಬಳಸ್ತಾ ಇದೀವಿ, ಆ ಪಿನ್ ಕೋಡ್ ಅನ್ನೋದು ತುಂಬಾ ವೈಡ್ ಏರಿಯಾನ ಕವರ್ ಮಾಡ್ತಾ ಇತ್ತು. ಒಂದು ಪಿನ್ ಕೋಡ್ ಇದೆ ಅಂತಂದ್ರೆ ಸುಮಾರಷ್ಟು ಏರಿಯಾನ ಕವರ್ ಮಾಡ್ತಾ ಇತ್ತು. ಅದೆಷ್ಟು ಏರಿಯಾಗೆ ಸೇರಿ ಒಂದು ಪಿನ್ ಕೋಡ್ ಕೊಡ್ತಾ ಇದ್ರು, ಅಷ್ಟು ಪ್ರಿಸೈಸ್ ಇರ್ತಾ ಇರ್ಲಿಲ್ಲ. ನಾವು ಅದು ಆ ಏರಿಯಾ ಏನ್ ಲೊಕೇಶನ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಅದು ಪ್ರಿಸೈಸ್ ಆಗಿ ಇರ್ತಾ ಇರ್ಲಿಲ್ಲ, ಕಷ್ಟ ಆಗ್ತಾ ಇತ್ತು. ಅಂಡ್ ಸೊ ಈ ಒಂದನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇದು ತುಂಬಾ ಪ್ರಿಸೈಸ್ ಅಂಡ್ ಅಕ್ಯುರೇಟ್ ಆಗಿರೋದ್ರಿಂದ ಈಸಿಯಾಗಿ ನಮ್ದೇನು ಟಾರ್ಗೆಟ್ ಲೊಕೇಶನ್ಗಳಿರ್ತವೆ ಅದನ್ನ ಈಸಿಯಾಗಿ ಈ ಒಂದು ಡಿಜಿಪಿನ್ ಅನ್ನು ಯೂಸ್ ಮಾಡ್ಕೊಂಡು ತಲುಪಬಹುದಾಗಿರುತ್ತೆ. ಅಂಡ್ ಇದರಿಂದ ಹೆಲ್ತ್ ಕೇರ್ ಅಥವಾ ಆಂಬುಲೆನ್ಸ್ ಸರ್ವಿಸಸ್ ಆಗಿರ್ಬೋದು ಈಸಿಯಾಗಿ ಬರೋಕ್ಕಾಗುತ್ತೆ. ಆಮೇಲೆ ನಾವೇನು ಡೆಲಿವರಿ ಕೊಟ್ಟಿರ್ತೀವಿ, ಡೆಲಿವರಿ ಪಾರ್ಟ್ನರ್ ಹತ್ರ ಏನು ಕೋಆರ್ಡಿನೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದರಿಂದ ಅವ್ರು ಈಸಿಯಾಗಿ ನಮ್ಮ ಲೊಕೇಶನ್ ತಲುಪ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ಫ್ಯೂಚರ್ ಅಲ್ಲಿ ನಾವೇನಾದ್ರೂ ಅಮೆಝಾನ್, ಫ್ಲಿಪ್ಕಾರ್ಟ್, ಇ ಕಾಮರ್ಸ್ ಸೈಟ್ಗಳಲ್ಲಿ ನಾವೇನಾದ್ರೂ ಆರ್ಡರ್ ಮಾಡಬೇಕು ಅಂತಂದ್ರೆ ಅಥವಾ ಫುಲ್ ಡೆಲಿವರಿಗಳಿಗೆ ಆರ್ಡರ್ ಮಾಡಬೇಕು ಅಂತಂದ್ರೆ, ಈಗ ಏನು ನಮ್ಮ ಏರಿಯಾ ನೇಮು ಮತ್ತೆ ವಿಲೇಜ್ ಡೋರ್ ನಂಬರ್ ಇದೆ ನಾವು ಹಾಕೋದ್ರ ಅವಶ್ಯಕತೆ ಇರೋದಿಲ್ಲ. ಇದೇನು 10 ಡಿಜಿಟ್ ಆಲ್ಫಾನ್ಯೂಮರಿಕ್ ನಂಬರ್ ಇರುತ್ತಲ್ಲ, ಸೊ ಅದನ್ನ ಒಂದನ್ನ ಎಂಟರ್ ಮಾಡಿದೀವಿ ಅಂತಂದ್ರೆ ಡೆಲಿವರಿ ಅನ್ನೋದು ನಮ್ಮ ಮನೆ ಕಡೆಗೆ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇದು ಈ ಒಂದು ಏನು ಈ ಸರ್ವಿಸಸ್ ಇದೆಯಲ್ಲ, ಯಾವುದೇ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ತರ್ಲಿಕ್ಕಾಗಿಲ್ಲ. ನಮ್ಮ ಇಂಡಿಯನ್ ಪೋಸ್ಟ್ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿದಿನ ತಂದಿದೆ ಅಂತ ಹೇಳ್ಬೋದು. ಇದಿಷ್ಟು ಡಿಜಿಪಿನ್ ಬಗ್ಗೆ ಕೊಡೋದ್ರ ಮಾಹಿತಿ ಆಗಿತ್ತು. ನಾನೇನಾದ್ರೂ ಪಾಯಿಂಟ್ಸ್ ಅನ್ನ ಮಿಸ್ ಮಾಡಿದ್ದೀನಿ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡಿ, ನಾನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋ ಅಂಡ್ ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.